ಆ 10 ಜನ ದೂರು ಕೊಡೋದು 10 ಜನ ದೂರು ಕೊಡೋದು ಓಹೋ ಇವ್ರು ಕ್ಯಾಂಡಿಡೇಟ್ ಆದ್ರೆ ಒಳ್ಳೇದು ಅನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡ್ಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರಲಿ ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ನನಗೆ ಆಹ್ವಾನ ಇಲ್ಲ. ಎಷ್ಟು ಅದನ್ನ ನೀವೇನಂತೀರಿ? ಇದು ನನ್ನ ಇದು ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನು ಟೋಪಿ ಬಾಯಿಲಿ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ. ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, 1-2 ಅಲ್ಲಪ್ಪ. ಇಡೀ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ ರೀ. ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. IT BT ನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ.